ಸೊ ಈ ವಿಡಿಯೋದಲ್ಲಿ ನಿಮಗೆ ಟಾಪ್ 5 ಫೋನ್ಸ್ನ ರೆಕಮೆಂಡ್ ಮಾಡ್ತೀನಿ ಅಂಡರ್ 30,000 ಬಜೆಟ್ ರೇಂಜಲ್ಲಿ. ಸೊ ಈ ಫೋನ್ಸ್ನ ಯಾವ ಥರ ಸೆಲೆಕ್ಟ್ ಮಾಡಿದ್ದೇನೆ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರಬೇಕು ಆ್ಯಂಡ್ ಡಿಸ್ಪ್ಲೇ ಕ್ವಾಲಿಟಿ ಕೂಡ ಟಾಪ್ ನಾಚ್ ಇರಬೇಕು ಅಂದರೆ ನೀವು ವಿವೋ V30 ಕಡೆ ಒಂದ್ಸರಿ ನೋಡ್ಬೋದು. ಇದರಲ್ಲಿ ಸ್ಪೆಷಲಿ ಡಿಸ್ಪ್ಲೇ ಬಗ್ಗೆ ಮಾತಾಡ್ತೀರಾ ಅಂದರೆ ಇದರಲ್ಲಿ 6.7 ಇಂಚಸ್ ಫುಲ್ HD+ AMOLED ಡಿಸ್ಪ್ಲೇನ ಕೊಟ್ಟಿದ್ದಾರೆ ಆ್ಯಂಡ್ ಹಾಗೆ ಇದರಲ್ಲಿ ಬ್ರೈಟೆಸ್ಟ್ ಡಿಸ್ಪ್ಲೇ ಸಿಗುತ್ತೆ. ಇದರಲ್ಲಿ 2800 ನಿಟ್ಸ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಬ್ಯಾಟರಿ ಬ್ಯಾಕಪ್ ಬಗ್ಗೆ ಮಾತಾಡಿದ್ರೆ ಅಂದರೆ 5000 mAh ಬ್ಯಾಟರಿ ಬ್ಯಾಕಪ್ ಕೊಟ್ಟಿದ್ದಾರೆ. 80 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಆಗುತ್ತೆ. ಹಾಗೆ ಕ್ಯಾಮ್ರಾ ಸೆಟಪ್ ಬಗ್ಗೆ ಮಾತಾಡ್ತೀರಾ ಅಂದರೆ 50+50 ಬ್ಯಾಕ್ ಸೈಡ್ ಕ್ಯಾಮ್ರಾ ಸೆಟಪ್ನ ಕೊಟ್ಟಿದ್ದಾರೆ ಆ್ಯಂಡ್ ಹಾಗೆ ಫ್ರಂಟ್ ಕ್ಯಾಮ್ರಾ ಕೂಡ 50 ಮೆಗಾಪಿಕ್ಸೆಲ್ ಸಿಗುತ್ತೆ. ಆ್ಯಂಡ್ ಹಾಗೆ ಪ್ರೊಸೆಸರ್ ಬಗ್ಗೆ ಮಾತಾಡ್ತೀರಾ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ಇದರಲ್ಲಿ ಸಿಗುತ್ತೆ. ಓವರಾಲ್ ಆಗಿ ನಿಮಗೆ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರಬೇಕು ಆ್ಯಂಡ್ ಡಿಸ್ಪ್ಲೇ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರಬೇಕು ಅಂದರೆ ಈ ಫೋನ್ನ ನೀವು ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು. ಹಾಗೆ ನಿಮಗೆ ಬ್ರ್ಯಾಂಡ್ ಇಂಪಾರ್ಟೆಂಟ್ ಇದೆ ಅಂದರೆ OnePlus 11R ಕಡೆ ನೀವು ಡೆಫಿನೆಟ್ಲಿ ನೋಡ್ಬೋದು. ಸೊ ಈ ಫೋನಲ್ಲಿ ಪರ್ಫಾರ್ಮೆನ್ಸ್ ವೈಸ್ ನೋಡ್ತೀರಾ ಅಂದರೆ ಇದರಲ್ಲಿ ಪ್ರೊಸೆಸರ್ ಬಂದು ಸ್ನ್ಯಾಪ್ಡ್ರ್ಯಾಗನ್ 8+ Gen 1 ಪ್ರೊಸೆಸರ್ ಸಿಗುತ್ತೆ ಆ್ಯಂಡ್ ಬ್ಯಾಟರಿ ಬ್ಯಾಕಪ್ ಬಂದು 5000 mAh ಬ್ಯಾಟರಿ ಬ್ಯಾಕಪ್ ಕೊಟ್ಟಿದ್ದಾರೆ ಆ್ಯಂಡ್ 100 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಸಿಗುತ್ತೆ ಇದರಲ್ಲಿ. ಸೊ ಅಂಡರ್ 30,000 ರೇಂಜಲ್ಲಿ ನಿಮಗೆ ಒಂದು ಬ್ರ್ಯಾಂಡೆಡ್ ಫೋನ್ ಬೇಕು ಅಂದರೆ ಈ ಫೋನ್ನ ನೀವು ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು. ಹಾಗೆ ನೀವು ಒಂದು ಗೇಮಿಂಗ್ಗೋಸ್ಕರ ಫೋನ್ನ ನೋಡ್ತೀರಾ ಅಂದರೆ ನೀವು iQOO 7 Proನ ನೀವು ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಇದರಲ್ಲಿ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸೊ ಮೊದಲಾಗಿ ಇದರಲ್ಲಿ ಡಿಸ್ಪ್ಲೇ ಬಂದು 6.7 ಇಂಚಸ್ ಫುಲ್ HD+ AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ ವಿತ್ 120 Hz ರಿಫ್ರೆಶ್ ರೇಟ್ ಜೊತೆಗೆ. ಆ್ಯಂಡ್ ಹಾಗೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8+ Gen 1 ಪ್ರೊಸೆಸರ್ ಕೊಟ್ಟಿದ್ದಾರೆ. 5000 mAh ಬ್ಯಾಟರಿ ಬ್ಯಾಕಪ್ ಕೊಟ್ಟಿದ್ದಾರೆ ಆ್ಯಂಡ್ 120 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಸಿಗುತ್ತೆ ಇದರಲ್ಲಿ. ಸೊ ನಿಮಗೆ ಒಂದು ಡೌಟ್ ಬರ್ಬೋದು, OnePlus 11R ಕೂಡ ಸೇಮ್ ಪ್ರೊಸೆಸರ್ ಇದೆ, ಇದರಲ್ಲೂ ಕೂಡ ಸೇಮ್ ಪ್ರೊಸೆಸರ್ ಇದೆ. ಸೊ ಗೇಮಿಂಗ್ಗೋಸ್ಕರ ಹಿಂಗೆ ಇದು ಬೆಸ್ಟ್ ಅಂತ. ಏನಕ್ಕೆ ಇದರಲ್ಲಿ ನಿಮಗೆ ಡೆಡಿಕೇಟೆಡ್ ಗೇಮಿಂಗ್ ಚಿಪ್ ಸಿಗುತ್ತೆ. ಸೊ ಹಾಗಾಗಿ ನೀವು ಗೇಮಿಂಗ್ಗೋಸ್ಕರ ನೋಡ್ತೀರಾ ಅಂದರೆ iQOO 7 Proನ ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಡೆಡಿಕೇಟೆಡ್ ಗೇಮಿಂಗ್ ಚಿಪ್ಸೆಟ್ ಇದೆಯಲ್ಲ, ಇದು ಗೇಮಿಂಗ್ಗೋಸ್ಕರ ಸ್ಪೆಷಲಿ ಡಿಸೈನ್ ಮಾಡಿರೋದು. ಸೊ ಹಾಗಾಗಿ ನೀವು ಗೇಮಿಂಗ್ಗೋಸ್ಕರ ಫೋನ್ನ ನೋಡ್ತೀರಾ ಅಂದರೆ ಈ ಫೋನ್ ತುಂಬಾ ಬೆಸ್ಟ್ ಇದೆ. ಆ್ಯಂಡ್ ಹಾಗೆ ನಿಮಗೆ ಒಂದು ಆಲ್ರೌಂಡರ್ ಫೋನ್ ಬೇಕು ಅಂದರೆ Moto H50 Pro ಆ್ಯಂಡ್ ಹಾಗೆ ಒಂದು ರೀಸೆಂಟಾಗಿ ಬಂದಿದೆ ಫೋನ್ದು F27 Pro Plus ಅಂತ ಓಪೋ ಕಡೆಯಿಂದ ಫೋನ್ ಬಂದಿದೆ. ಈ ಎರಡು ಫೋನ್ ನಿಮಗೆ ಆಲ್ರೌಂಡರ್ ಕ್ಯಾಟಗರಿಲಿ ತುಂಬ ಬೆಸ್ಟ್ ಇದೆ. ಸೊ ಮೊದಲಾಗಿ Moto H50 Pro ಬಗ್ಗೆ ಮಾತಾಡಬೇಕು ಅಂದರೆ ಇದರಲ್ಲಿ ಸ್ಪೆಷಲ್ ನಿಮಗೆ IP68 ವಾಟರ್ ಮತ್ತು ಡಸ್ಟ್ ಪ್ರೂಫ್ ಇದೆ. ಹಾಗೆ ಇದರಲ್ಲಿ ನಿಮಗೆ ಡಿಸೈನ್ ಬಂದು ವೀಗನ್ ಲೆಟರ್ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಡಿಸ್ಪ್ಲೇ ಬಗ್ಗೆ ಮಾತಾಡ್ತೀರಾ ಅಂದರೆ 6.7 ಇಂಚಸ್ POLED ಡಿಸ್ಪ್ಲೇ ಕೊಟ್ಟಿದ್ದಾರೆ ವಿತ್ 144 Hz ರಿಫ್ರೆಶ್ ರೇಟ್ ಜೊತೆಗೆ. ಆ್ಯಂಡ್ ಇದರಲ್ಲಿ ಬ್ರೈಟ್ನೆಸ್ ಬಂದು 2000 ನಿಟ್ಸ್ ಬ್ರೈಟ್ನೆಸ್ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಪ್ರೊಸೆಸರ್ ಕೂಡ ಚೆನ್ನಾಗಿದೆ, ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಆ್ಯಂಡ್ ಕ್ಯಾಮ್ರಾ ಸೆಟಪ್ ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ. ಆ್ಯಂಡ್ ಹಾಗೆ Oppo F27 Pro Plus ಬಗ್ಗೆ ಮಾತಾಡಿದ್ರೆ ಅಂದರೆ ಈ ಫೋನಲ್ಲಿ ನಿಮಗೆ ವಾಟರ್ ಪ್ರೂಫ್ ಇದೆ, ಡಸ್ಟ್ ಪ್ರೂಫ್ ಇದೆ ಆ್ಯಂಡ್ ಡ್ಯಾಮೇಜ್ ಪ್ರೂಫ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ನಿಮಗೆ ವೀಗನ್ ಲೆದರ್ ಫಿನಿಶಿಂಗ್ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ಡಿಸ್ಪ್ಲೇ ಬಗ್ಗೆ ಮಾತಾಡ್ತೀರಾ ಅಂದರೆ 6.7 ಇಂಚಸ್ AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ ವಿತ್ 120 Hz ರಿಫ್ರೆಶ್ ರೇಟ್ ಜೊತೆಗೆ. ಆ್ಯಂಡ್ ಹಾಗೆ ಇದರಲ್ಲಿ ಪ್ರೊಸೆಸರ್ ಬಂದು MediaTek Dimensity 7050 ಪ್ರೊಸೆಸರ್ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಟರಿ ಬ್ಯಾಕಪ್ ಬಂದು 5000 mAh ಬ್ಯಾಟರಿ ಬ್ಯಾಕಪ್ ಕೊಟ್ಟಿದ್ದಾರೆ. 80 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ ಇದರಲ್ಲಿ. ಆ್ಯಂಡ್ ಹಾಗೆ ಕ್ಯಾಮ್ರಾ ಸೆಟಪ್ ಬಂದು ಬ್ಯಾಕ್ ಸೈಡ್ ಕ್ಯಾಮ್ರಾ ಸೆಟಪ್ ಬಂದು 64 ಮೆಗಾಪಿಕ್ಸೆಲ್ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಫ್ರಂಟ್ ಕ್ಯಾಮ್ರಾ ಬಂದು 8 ಮೆಗಾಪಿಕ್ಸೆಲ್ನ ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗಿ ನಿಮಗೆ ಒಂದು ಆಲ್ರೌಂಡರ್ ಫೋನ್ ಬೇಕು ಅಂದರೆ Moto H50 Pro ಅಥವಾ Oppo F27 Pro Plusನ ನೀವು ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು. ಸೊ Oppo F27 Pro Plus ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ, ಸಪ್ರೇಟ್ ರಿವ್ಯೂ ಮಾಡಿದ್ದೀನಿ, ಅದರಲ್ಲಿ ವಾಟರ್ ಟೆಸ್ಟ್ ಕೂಡ ಮಾಡಿದ್ದೀನಿ. ಆ ಫೋನ್ ತೊಗೊಳ್ಳೋಕ್ಕೆ ಇಂಟ್ರೆಸ್ಟೆಡ್ ಇದ್ದಾನೆ ಆದರೆ ಆ ರಿವ್ಯೂನ ನೀವು ಚಾನಲ್ದಲ್ಲಿ ನೋಡ್ಬೋದು. ಸೊ ಓವರಾಲ್ ಆಗಿ ಇದಾಯಿತು ಟಾಪ್ 5 ಫೋನ್ಸ್ ಅಂಡರ್ 30,000 ಬಜೆಟ್ ರೇಂಜಲ್ಲಿ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಹಾಗೆ ಈ ಫೋನ್ಸ್ ನೀವು ತೊಗೊಳ್ಳೋಕ್ಕೆ ಇಂಟ್ರೆಸ್ಟೆಡ್ ಇದ್ದಾನೆ ಅಂದರೆ ಬೈಯಿಂಗ್ ಲಿಂಕ್ಸ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೀವು ಅಲ್ಲಿಂದ ಚೆಕ್ಔಟ್ ಮಾಡ್ಬೋದು. ಸೊ ಈ ಲಿಂಕ್ಸಿಂದ ನೀವು ಬೈ ಮಾಡಿದ್ರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ.